ಅದು ನನಗೆ ಅಸಹ್ಯ ಆಗ್ತಿದೆ ಸರ್ ರೆಕಾರ್ಡ್ ಕೇಳಿದ್ರೆ. ನನಗೆ ಅನ್ಸುತ್ತೆ ಇಷ್ಟೊಂದು ಈ ಥರದ್ದೆಲ್ಲ ನನಗಷ್ಟು ಪ್ರಜ್ಞೆ ಇದ್ದಿದ್ರೆ ನಾನು ನಿಜವಾಗ್ಲೂ ಡಿಲೀಟ್ ಮಾಡಿಸ್ತಿದ್ದೆ ಸರ್. ಡಿಲೀಟ್ ಮಾಡಿಸ್ತಿದ್ದೆ. ನಾನು ಹಂಗೆಲ್ಲ ಇದ್ದಿದ್ರೆ ನಾನು ನಿಜವಾಗ್ಲೂ 100ಕ್ಕೆ 200% ಡಿಲೀಟ್ ಮಾಡಿಸ್ತಿದ್ದೆ. ಮಾತಾಡಿದ್ದೇ ಆಗಿದ್ದಿದ್ರೆ. ಇಷ್ಟೆಲ್ಲ ನನಗೆ ಒಳಗಡೆ ಲಾಕ್ ಮಾಡಿ ಆಚೆ ಕಡೆ ಬಂದು ನಾನೇನಾದ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಸಿನಿಮಾ ಉಳಿಯೋದೇನೋ ಗೊತ್ತಿಲ್ಲ. ಬಟ್ ಒಳಗಡೆ ಹೋದ್ಮೇಲೆ ಇನ್ನೂ ಬೇರೆ ಒಂದೊಂದು ನ್ಯೂಸ್‌ಗಳು ಬರ್ತಾ ಇರವೆ. ಯಾರಾದ್ರೂ ಬಂದಾಗ, ಜೈಲಿಗೆ ಒಳಗಡೆ ಬಂದಾಗ, ಹೊಸ ಕೈದಿಗಳು ಯಾರಾದ್ರು ಬಂದಾಗ ಹೇಳೋರು, "ಹಿಂಗ್ ಹೊರಗಡೆ ಹಿಂಗಾಗಿದೆ, ಬ್ಯಾನ್ ಆಗಿದೆಯಂತೆ, ಹಿಂಗಾಗಿದೆ, ಪ್ರತಿಭಟನೆ ಮಾಡ್ತಾವ್ರೆ" ಅಂದಾಗ ಸಿಕ್ಕಾಪಟ್ಟೆ ಭಯ ಆಯ್ತು. ಏನಪ್ಪ ಇಷ್ಟೊಂದು ಹಿಂಗ್ ಆಗೋಯ್ತಲ್ಲ ಅಂತ. ಬಟ್ ಆದ್ರೂ ಅವ್ರು ಬಿಡ್ತಾನೆ ಇಲ್ಲ. 3ನೇ ವಾರ ಸಿನಿಮಾ ಹೋಗಿದೆ. ನೀವೇ ಎಲ್ಲರೂ ಸಪೋರ್ಟ್ ಮಾಡೋ ಇಲ್ಲಾರ ಸಿನಿಮಾನು 3ನೇ ವಾರಕ್ಕೆ ಹೋಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ದೊಡ್ಡವರು ಆಶೀರ್ವಾದ ಮತ್ತೆ ಅವ್ರು ರಿಯಾಕ್ಟ್ ಮಾಡಿದಿದ್ರೆ ಸಿನಿಮಾ ಒಂದೇ ವಾರಕ್ಕಲ್ಲ 2 ದಿವಸಕ್ಕೂ ನಿಲ್ಸೋರು. ಯಾರು ರಿಯಾಕ್ಟ್ ಮಾಡದೆ ಎಲ್ಲರೂ ಸಿನಿಮಾ ಟೈಮಲ್ಲಿ ಬಂದಿರೋದ್ರಿಂದ ಎಲ್ಲರೂ ಸಮಾಧಾನದಿಂದ ಸಪೋರ್ಟ್ ಮಾಡಿದ್ರು. ಎಲ್ರಿಗೂ ಥ್ಯಾಂಕ್ ಯು. ಆಮೇಲೆ ಇದು ಬ್ಯಾನ್ ಅಂತ ಅಂದಾಗ ಒಂದ್ ಕಡೆ ಭಯ ಆಯ್ತು. ಉಮೇಶ್ ಬಣಕಾರ್ ಸರ್ ಹತ್ರ ಹೋದೆ. ಹಿಂಗ್ ಆಯ್ತಣ್ಣ ಅಂತ ಎಲ್ಲ ಕೆಲವು ತೋರಿಸ್ದೆ. ನಂದು ಮೆಸೇಜ್‌ಗಳು ಮಾಡಿರೋದು. ರಿಪ್ಪು ಮಡೆನೂರು ಮನು ಅಂತ ಒಂದು ಫೋಟೋ ಮಾಡಿದ್ದಾರೆ. ಅದನ್ನು ತೋರಿಸ್ತೇವೆ. ಹಿಂಗೆಲ್ಲ ಆಗಿದೆ. ಯಾವ ಡೇಟಿಗೆ ಯಾವ ಟೈಮಿಂಗ್ಸಿಗೆ ಮೆಸೇಜ್ ಮಾಡಿದ್ದಾರೆ. ನಮಗೆ ಏನ್ ಬೇಕೆಲ್ಲ ತಗೊಂಡಿದ್ದೀವಿ ಅಂತಿರೋದು. ಅಣ್ಣ ಅದೇನು ಅಂತ ನನಗೂ ಇವಾಗ ಗೊತ್ತಿಲ್ಲ. ಇಷ್ಟೊಂದು ಅಂದ್ರೆ ಅದ್ರ ಬದಲು ಸುಮ್ಮನೆ ಏನೋ ವಿಷ ಕೊಟ್ಟಿದ್ರೆ ಏನೋ ಜೀವನ ಚೆನ್ನಾಗಿರೋದು. ಯಾರು ಅವನು ಜೊತೆಲಿರೋನು ಕಲಾವಿದ ಅಲ್ಲ. ಕಲಾವಿದ್ರೆ. ನಾನು ಅದನ್ನೇ ಹೇಳಿದ್ದು ಅವ್ರಿಗೆ. ಈ ಆಡಿಯೋ, ವಿಡಿಯೋ ರೆಕಾರ್ಡ್‌ಗಳು ಮಾಡ್ಕೊಳ್ಳೋ ಬದಲು ಒಂದು ಗಿನಿಮಾ ಮಾಡಿದ್ರೆ ನಮಗೂ ಒಂದು ಖುಷಿ ಆಗುತ್ತಲ್ಲ. ನಮ್ಮ ಜೊತೆ ಇರೋರು ಬಾರಪ್ಪ ಒಂದು ಕಲೆಯಲ್ಲಿ ಏನೋ ಒಂದು ಮಾತಾಡೋಣ ಬಾ. ಕಲೆ ವಿಚಾರದಲ್ಲಿ ಏನೋ ಮಾಡೋಣ ಬಾ. ಬರೀ ವಿಡಿಯೋ ಬಿಡ್ತೀನಿ, ರೆಕಾರ್ಡ್ ಬಿಡ್ತೀನಿ, ವಿಡಿಯೋ ಬಿಡ್ತೀನಿ ಅಂದ್ರೆ ನಾವು ಆ ಕೆಲಸ ಮಾಡಕ್ ಬಂದಿಲ್ಲ ಸರ್. ನಾವು ಕಲೆ ನಂಬಿ ಬಂದಿದ್ದೀವಿ. ಎಲ್ಲೋ ನನ್ನ ಹಣೆಬರಹ ತುಂಬಾ ಕೆಟ್ಟದಾಗಿತ್ತು ಅನ್ಸುತ್ತೆ. ಏನ್ ದೃಷ್ಟಿಗೋ ಏನಕ್ಕೋ ಏನಾಯ್ತೋ ಗೊತ್ತಿಲ್ಲ. ಈಗ ಹೋಗಿ ಸಿಗಾಕೊಂಡಿದ್ದೀನಿ. ಇವತ್ತು ನಾನು ದಿನ ಅನುಭವಿಸ್ತಾ ಇದ್ದೀನಿ. ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ನಾನು ಉದ್ದೇಶಪೂರ್ವಕವಾಗಿ ಅಂದಿದ್ರೆ ನಾನು ಇಲ್ಲ ಸರ್ ಏನೋ ಅಂದಿದ್ದೀನಿ ಅಂದ್ಬಿಟ್ಟು ನನ್ನ ಕಣ್ಣಿಗೆ ಕಾಣಿಸ್ಕೊತಿರಲ್ಲ ಸರ್ ಎಲ್ಲೋ ಹೋಗ್ಬಿಡ್ತಿದ್ದೆ ನಾನು. ಬಿಡು ನಾನು ಆಕ್ಚುಲಿ ಆಚೆಗೆ ಬಂದಾಗಲೂ ಅಂದೇ ಅನ್ಕೊಂಡೆ. ಕಾಣಿಸ್ಕೋಬಾರ್ದು ಬೇಡಪ್ಪ ಅಂತ. ಬಟ್ ನಾನು ಕಲೆ ನಂಬೇ ಬಂದಿರೋದು. ಬೇರೆ ಕೆಲಸ ನಾನು ಮಾಡೋಕ್ಕಾಗಲ್ಲ ಸರ್.